ನಟ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿದ್ದು ಅಭಿಮಾನಿಗಳಿಗೆ ಹಾಗೂ ಕುಟುಂಬದವರಿಗೆ ತುಂಬಾನೇ ಖುಷಿ ಕೊಟ್ಟಿದೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವ ದರ್ಶನ್ ಅವರು ಸೀದಾ ಪತ್ನಿ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ಗೆ ತೆರಳಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಇದೀಗ ದರ್ಶನ್ ಅವರ ಬಿಡುಗಡೆಯಿಂದ ಖುಷಿಯಾಗಿರುವ ನಟ ವಿಜಯ್ ರಾಘವೇಂದ್ರ ಅವರು ದರ್ಶನ್ ಅವರ ಬಗ್ಗೆ ಎಂತಹ ಮಾತು ಹೇಳಿದ್ದಾರೆ ಗೊತ್ತಾದಲ್ಲ, ಸಂಪೂರ್ಣವಾಗಿ ನೋಡೋಣ ಬನ್ನಿ. ನಟ ದರ್ಶನ್ ಅವರು ಸತತ 6 ತಿಂಗಳ ಕಾಲ ಜೈಲುವಾಸ ಅನುಭವಿಸಿ ಕೊನೆಗೂ ಜಾಮೀನಿನ ಮೇಲೆ ಬಿಡುಗಡೆ ಆಗಿದ್ದಾರೆ. ಈ ವಿಷಯ ಕೇಳಿ ಚಿತ್ರರಂಗದ ಆಪ್ತರು ಸಂತಸ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ನಟ ವಿಜಯ್ ರಾಘವೇಂದ್ರ ಹಾಗೂ ಸಹೋದರ ಶ್ರೀ ಮುರಳಿ ಸಹ ದರ್ಶನ್ ಅವರ ಬಗ್ಗೆ ಮಾತನಾಡಿದ್ದಾರೆ. ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದ ಶ್ರೀ ಮುರಳಿ ಅವರು ದರ್ಶನ್ಗೆ ಜಾಮೀನು ಸಿಕ್ಕ ವಿಚಾರವಾಗಿ ಮಾತನಾಡಲು, ಕಾಲಾಯ ತಸ್ಮೈ ನಮಃ ಎಂದು ನಾನು ಈ ಹಿಂದೆಯೂ ಹೇಳಿದ್ದೆ, ಅದನ್ನೇ ಈಗಲೂ ಹೇಳುತ್ತೇನೆ. ಕೆಟ್ಟದ್ದು ಬರೋದೇ ಒಳ್ಳೆ ದಾರಿಯಲ್ಲಿ ನಡೆಸೋಕೆ. ದರ್ಶನ್ ಅವರು ಈಗ ಆಸ್ಪತ್ರೆಯಲ್ಲಿದ್ದಾರೆ. ಅವರು ಆಸ್ಪತ್ರೆಯಿಂದ ಮನೆಗೆ ಮರಳಿದ ನಂತರ ಅವರನ್ನು ಭೇಟಿ ಮಾಡಿ ಮಾತನಾಡುತ್ತೇನೆ ಎಂದು ನಟ ಶ್ರೀಮುರಳಿ ಮೈಸೂರಿನಲ್ಲಿ ಹೇಳಿದರು. ಇನ್ನು ಸಹೋದರ ವಿಜಯ್ ರಾಘವೇಂದ್ರ ಸಹ ಮಾತನಾಡಿದ್ದು, ದರ್ಶನ್ ಅವರ ಜಾಮೀನು ಸಿಕ್ಕ ವಿಚಾರ ಕೇಳಿ ಖುಷಿಯಾಯಿತು. ಆಗುವುದೆಲ್ಲ ಒಳ್ಳೆಯದಕ್ಕೆ. ಪಾಪ ಮಗ ತಂದೆಯಿಂದ ದೂರವಾಗಿ ನೋವಿನಲ್ಲಿದ್ದ, ಕುಟುಂಬದಲ್ಲಿ ಇದೀಗ ಖುಷಿ ಕೊಟ್ಟಿದೆ, ಒಳ್ಳೆಯದಾಗಲಿ ಎನ್ನುವ ಮಾತು ಹೇಳಿದ್ದಾರೆ ವಿಜಯ್ ರಾಘವೇಂದ್ರ. ಶ್ರೀ ಮುರಳಿ ಹಾಗೂ ರಾಘು ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.